ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾ ಆಗ್ನೇ ಭಾಗಿನಗಂ ಸಂತಮಥಾ ಭಾಗಂಚಿಕೆ ಋಷತಿ ಭಾಗಮಗ್ನೇ ತಂಕುರು ಮಾಮಗ್ನೇ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಜುಲೈ ತಿಂಗಳ ಮಾಸ ಭವಿಷ್ಯ, ಅದರಲ್ಲಿ ಶುಭ ವಿಚಾರಗಳು. ಎಸ್, ಈ ಒಂದು ವಿಡಿಯೋದಲ್ಲಿ ನಾನು ಮೇಷರಾಶಿಯವರಿಗೋಸ್ಕರ ಜುಲೈ ತಿಂಗಳಿಗೋಸ್ಕರವಾಗಿ 5 ಶುಭ ವಿಚಾರಗಳನ್ನ ತಿಳಿಸ್ತಾ ಇದ್ದೇನೆ. ಮಾಸ ಭವಿಷ್ಯದ ಒಂದು ವಿಡಿಯೋ ಇದು. ಎಚ್ಚರಿಕೆಗಳಿಲ್ಲ ಅಂತಲ್ಲ, ಎಚ್ಚರಿಕೆಗಳ ವಿಡಿಯೋ ಮತ್ತೊಂದು ತಯಾರು ಮಾಡ್ತೇನೆ, ಅದು ಬೇರೆ ವಿಡಿಯೋ ಆಗಿರ್ತದೆ. ಇದು ಶುಭ ವಿಚಾರಗಳ ವಿಡಿಯೋ ಆಗಿರಲಿದೆ. ಬನ್ನಿ, ಮೊದಲನೇದಾಗಿ ಜುಲೈ ತಿಂಗಳ ಗ್ರಹ ಸ್ಥಿತಿಗಳನ್ನ ನೋಡ್ಕೊಂಬರೋಣ. ಜುಲೈ ತಿಂಗಳಲ್ಲಿ ಜುಲೈ 6ನೇ ತಾರೀಕು ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹನ ಎಂಟ್ರಿ. 6ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿದ್ದು ನಂತರ ಕರ್ಕಾಟಕ ರಾಶಿಗೆ ಶುಕ್ರ ಗ್ರಹ ಹೋಗಲಿದ್ದಾನೆ. ಇನ್ನು ಜುಲೈ 12ನೇ ತಾರೀಕು ವೃಷಭ ರಾಶಿಗೆ ಕುಜ. 12ನೇ ತಾರೀಕಿನ ತನಕ ಮೇಷರಾಶಿಯಲ್ಲಿರುವ ಕುಜ 12ನೇ ತಾರೀಕಿಂದ ವೃಷಭ ರಾಶಿಯಲ್ಲಿರಲಿದ್ದಾನೆ. ಇನ್ನು ಜುಲೈ 16ನೇ ತಾರೀಕಿಗೆ ಕರ್ಕಾಟಕ ರಾಶಿಗೆ ರವಿಗ್ರಹನ ಸಂಚಾರ. ಅಂದ್ರೆ ಜುಲೈ 16ನೇ ತಾರೀಕಿನ ತನಕ ಮಿಥುನ ರಾಶಿಯಲ್ಲಿದ್ದಂತಹ ರವಿಗ್ರಹ ಜುಲೈ 16ರಿಂದ ಕರ್ಕಾಟಕ ರಾಶಿ, ಮಕರ ಸಂಕ್ರಮಣ ಇದ್ದಂಗೆನೆ. ಇದು ಕರ್ಕ ಸಂಕ್ರಮಣ ಅಂತ ಕರೀತಾರೆ ಇದನ್ನ, ಕರ್ಕಾಟಕ ಸಂಕ್ರಮಣ ಅಂತ. ಸೊ ಕರ್ಕ ರಾಶಿಗೆ ರವಿಗ್ರಹನ ಎಂಟ್ರಿ. 19ನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿದ್ದಂತಹ ಬುಧಗ್ರಹ 19ನೇ ತಾರೀಕಿಂದ ಸಿಂಹ ರಾಶಿಗೆ ಬರಲಿದ್ದ. ಇದು ಪ್ರಧಾನವಾದಂತಹ ಜುಲೈ ತಿಂಗಳ ಗ್ರಹ ಸಂಚಾರಗಳಾಗಿರುತ್ತೆ. ಹೀಗಿರುವಾಗ ಮೇಷರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳೇನಿದೆ ನೋಡೋಣ ಬನ್ನಿ. ಮೊದಲನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಜುಲೈ 12ನೇ ತಾರೀಕು ದಾಟಿತು ಅಂತಂದ್ರೆ ರೈತರಿಗೆ ಧನಲಾಭವಾಗಲಿದೆ. ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತಹ ಸಂಸ್ಥೆಯಲ್ಲಿ ಕೆಲಸ ಮಾಡಿರಬಹುದು, ಅದನ್ನೇ ಅಂಗಡಿ ಇಟ್ಕೊಂಡಿರ್ತಕ್ಕಂಥವ್ರು, ಅದನ್ನು ವೃತ್ತಿಯಾಗಿಸ್ಕೊಂಡಿರ್ತಕ್ಕಂಥವ್ರು, ಅವರಿಗೆಲ್ಲ 12ನೇ ತಾರೀಕಿನ ನಂತರ ಸ್ವಲ್ಪ ದುಡ್ಡು ಚೆನ್ನಾಗಿ ಬರಲಿದೆ. ಅದರಲ್ಲೂ ಸಹ ಈ ರಿಯಲ್ ಎಸ್ಟೇಟ್ನವರಿಗೆ ತುಂಬ ಜನಕ್ಕೆ ಬಾಕಿ ವ್ಯವಹಾರ ಮುಗಿದೋಗಿದೆ, ಇನ್ನೂ ದುಡ್ಡು ಬಂದಿಲ್ಲ, ಅಥವಾ ವ್ಯವಹಾರ ಅರ್ಧಂಬರ್ಧ ಆಗೋಗಿದೆ, ಇನ್ನು ದುಡ್ಡು ಬಂದಿಲ್ಲ, ದುಡ್ಡು ಕೊಟ್ಟರೆ ವ್ಯವಹಾರ ಮುಗಿಸ್ಬಿಡ್ಬೋದು, ಅಥವಾ ವ್ಯವಹಾರ ಮುಗಿದೋಗಿದೆ ದುಡ್ಡು ಬಂದಿಲ್ಲ, ಈ ಥರ ಏನಾದ್ರು ಒಂದು ಇದರಲ್ಲಿದ್ದರೆ ಜುಲೈ 12ನೇ ತಾರೀಕಿನ ನಂತರ ನಿಮಗೆ ಬಾಕಿ ಬರಬೇಕಾಗಿದ್ದು ಹಣ ಕೂಡ ಬಂದ್ಬಿಡುತ್ತೆ. ಈ ಸೈಟ್ ಮಾರಾಟ ಮಾಡಿರ್ತಕ್ಕಂಥದ್ದು, ಮನೆ ಮಾರಾಟ ಮಾಡಿರ್ತಕ್ಕಂಥದ್ದು, ಭೂಮಿ ಮಾರಾಟ ಮಾಡಿರ್ತಕ್ಕಂಥದ್ದು ಏನೇ ಇದ್ರೂ ಸಹ ಬಂದ್ಬಿಡುತ್ತೆ. ಇಲ್ಲ ನೀವೇ ಪರ್ಚೇಸ್ ಮಾಡೋಕೆ ಹೋಗ್ತಿದ್ದೀರಾ, ದುಡ್ಡಿನ ಅಡ್ಜಸ್ಟ್ ಆಗಬೇಕು ಅಂದರೆ ಭೂಮಿಗೆ ಸಂಬಂಧಪಟ್ಟಂಥದ್ದಾದರೆ ಖಂಡಿತವಾಗಿ ನಿಮ್ಗೆ ದುಡ್ಡು ಅಡ್ಜಸ್ಟ್ ಆಗಿಬಿಡುತ್ತೆ. ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಂಗಡಿ ಇತ್ಯಾದಿ ಮತ್ತು ಏನೇ ಇಟ್ಕೊಂಡಿದ್ರು ಸಹ ಅವರೆಲ್ಲ ಸ್ವಲ್ಪ ದುಡ್ಡು ಸ್ಟಕಪ್ ಆಗಿಬಿಡುತ್ತೆ. ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬಿಡುಗಡೆ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ದುಡ್ಡನ್ನ ನೀವು ಅಲ್ಲಿಂದ ಕಾಣಬಹುದು ಅಂತ ಖಂಡಿತವಾಗಿ ಕಾಣ್ತಾ ಇದೆ. ಇಲ್ಲಿ ಒಂದು ಸಿಂಪಲ್ ಆಗಿರತಕ್ಕಂಥ ಪರಿಹಾರವನ್ನು ಈ ವಿಡಿಯೋ ಎಂಡಲ್ಲಿ ಹೇಳ್ತಾನೆ. ಪ್ರತಿಯೊಬ್ಬ ಮೇಷರಾಶಿಯರು ಆ ಸಿಂಪಲ್ ಪರಿಹಾರನ ಮಾಡಿ ಹಾಗೂ ವಿಶೇಷ ಪರಿಹಾರವನ್ನು ಸಹ ಹೇಳ್ತಾನೆ. ಖಂಡಿತವಾಗಿ ಕೊನೆಯ ತನಕ ವಿಡಿಯೋ ನೋಡಿ. ನೆಕ್ಸ್ಟ್, ಎರಡನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ಮೇಷರಾಶಿಯವರು ಪ್ರಯಾಣಗಳನ್ನು ಮಾಡಬೇಕಾದ ಅವಶ್ಯಕತೆ ಇರ್ತದೆ. ನಾವು ಬೇರೆ ಯಾವುದೋ ಒಂದು ಊರಿಗೆ ಹೋಗಬೇಕು. ಉದಾಹರಣೆಗೆ ವಿದ್ಯಾರ್ಥಿಗಳು, ಉದಾಹರಣೆಗೆ ಮೇಷರಾಶಿಯ ವಿದ್ಯಾರ್ಥಿಗಳು ವಿದೇಶ ಪ್ರಯಾಣ ಮಾಡಬೇಕಾಗಿರ್ತದೆ. ಅಂದರೆ ವಿದೇಶದಲ್ಲಿ ಹೋಗಿ ಓದ್ಕೋಬೇಕಾಗತ್ತೆ. ಎಲ್ಲ ಕಡೆ ಅವರಿಗೆ ಅವರು ಮಾಡಬೇಕಾದಂತಹ ಪ್ರಯಾಣಗಳಿಗೆ ಎಲ್ಲೆಲ್ಲೋ ಹೋಗಿ ಬರಬೇಕು ಸರ್, ಬಟ್ ಅಲ್ಲಿ ಹೋಗೋಕೆಲ್ಲ ನಮಗೆ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ, ನಮ್ಮ ದುಡ್ಡು ಅಡ್ಜಸ್ಟ್ ಆಗಿದ್ರೆ ಅದಷ್ಟು ಪ್ರಯಾಣಗಳು ಮುಗಿಸ್ಕೊಡ್ತೀನಿ ಅಂತ ಅಂದ್ಕೊಂಡಿರ್ತಾರಲ್ಲ. ಸೊ ನಿಮ್ಮ ದೂರ ಪ್ರಯಾಣಗಳಿಗೆ ಅವಶ್ಯವಿರತಕ್ಕಂಥ ಹಣ, ನಿಮ್ಮ ವಿದೇಶ ಪ್ರಯಾಣಗಳಿಗೆ ಅವಶ್ಯಕ ಇರತಕ್ಕಂಥ ಹಣ, ನಿಮ್ಮ ಪ್ರಧಾನವಾದ ಹಲವು ಕೆಲಸ ಕಾರ್ಯಗಳಿಗೆ ಓಡಾಡ್ಕೊಂಡು ಮಾಡ್ಕೊಂಡು ಬರಬೇಕಾದಂಥ ಕೆಲಸ ಕಾರ್ಯಗಳಿಗೆ ಅವಶ್ಯಕತೆ ಇರತಕ್ಕಂಥ ಹಣ ಖಂಡಿತವಾಗಿ ಅಡ್ಜಸ್ಟ್ ಆಗಿಬಿಡುತ್ತೆ, ನಿಮಗೆ ಲಭ್ಯವಾಗುತ್ತೆ. ಜುಲೈ ತಿಂಗಳಲ್ಲಿ ಆರಾಮದಾಯಕವಾಗಿ ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಬರ್ಬೋದು. ಅದಕ್ಕೆ ಏನು ನೆಸೆಸಿಟಿ ಇದೆ, ದುಡ್ಡು ಏನು ಅವಶ್ಯಕತೆ ಇದೆ, ಅದು ಖಂಡಿತವಾಗಿ ನಿಮಗೆ ಸಿಗಲಿದೆ. ಅದರಲ್ಲಿ ವಿಶೇಷವಾಗಿ ಧನಲಕ್ಷ್ಮಿ ಆರಾಧನೆ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ತಿಳಿಸ್ತೇನೆ, ಖಂಡಿತವಾಗಿ ಅನುಕೂಲವಾಗಲಿದೆ. ನೆಕ್ಸ್ಟ್, ಮೂರನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಮೇಷರಾಶಿಯವರು ಪಿತ್ರಾರ್ಜಿತ ಆಸ್ತಿ ವಿಚಾರಗಳು ಸರಿಯಾಗಿ ಸೆಟ್ಲ್ ಆಗ್ತಾ ಇಲ್ಲ, ಸರಿಯಾಗಿ ಕೂತ್ಕೊಂತಾ ಇಲ್ಲ, ಯಾರು ಒಪ್ತಾ ಇಲ್ಲ, ಏನೋ ಒಂದು ಮೇಲಿಂದ ಮೇಲೆ ಸಮಸ್ಯೆ ಆಗ್ತಾ ಇದೆ, ಏನೋ ಪ್ರಾಬ್ಲಮ್ ಇಲ್ಲದೆ ಶಾಂತವಾಗೆಲ್ಲ ಹಂಚ್ಕೊಳಕ್ ಆಗ್ತಾ ಇಲ್ಲ ಅಂತ ಏನಾದ್ರು ನೀವು ಟೆನ್ಷನ್ ಮಾಡ್ಕೊಂಡಿದ್ರೆ ಆ ಅವಶ್ಯಕತೆ ಇಲ್ಲ. ಜುಲೈ ತಿಂಗಳಲ್ಲಿ ಮೇಷರಾಶಿಯವರ ಪಿತ್ರಾರ್ಜಿತ ಆಸ್ತಿ
ಏನು ವಿಚಾರಗಳಿರ್ತದೆ ಅದು ಬಹುತೇಕ ಪರಿಹಾರ ಆಗ್ಬಿಡುತ್ತೆ. ಜೊತೆ ಏನೋ ಹೇಳ್ಬೇಕಂದ್ರೆ ಸೆಟ್ಲ್ ಆಗೋಯ್ತು ಅಂತಾರಲ್ಲ, ನಾವು ನಮ್ಮ ಪಿತ್ರಾರ್ಜಿತ ಆಸ್ತಿನ ಸೆಟ್ಲ್ ಮಾಡ್ಕೊಂಬಿಟ್ವಿ, ಅಣ್ಣ ತಮ್ಮದ್ರೆ ಸೆಟ್ಲ್ ಮಾಡ್ಕೊಂಬಿಟ್ವಿ ಅಂತ. ಆ ಥರ ಬಹುತೇಕ ಸೆಟ್ಲ್ ಆಗಿಬಿಡುತ್ತೆ. ಅಕ್ಕ ತಂಗಿ, ಅಣ್ಣ ತಮ್ಮ ಎಲ್ಲರೂ ಸಹ ಒಪ್ಕೊಳ್ತಾರೆ. ಸ್ವಲ್ಪ ಪ್ರಯತ್ನ ಜಾಸ್ತಿ ಇರಬೇಕಾಗುತ್ತೆ, ದೇವತಾರಾಧನೆ ಇರಬೇಕಾಗುತ್ತೆ. ಅದಕ್ಕೆ ಮುಖ್ಯವಾಗಿ ನಿಮ್ಮಲ್ಲಿ ಎಲ್ಲರನ್ನೂ ಜನಾಕರ್ಷಣೆ ಮಾಡುವ, ನಿಮ್ಮ ಮಾತಿಗೆ ಎಲ್ಲರೂ ಬೆಲೆ ಕೊಡ್ತಕ್ಕಂಥ, ಎಲ್ಲರೂ ನಿಮ್ಮತ್ತ ಆಕರ್ಷಿತರಾಗಂತಹ ಈ ಥರದ ಕೆಲವಿಷ್ಟು ಶಕ್ತಿಗಳು ನಿಮಗೆ ಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಅದ್ಭುತವಾದ ಪರಿಹಾರವನ್ನು ನಿಮಗೆ ಹೇಳ್ತೇನೆ ವಿಡಿಯೋ ಎಂಡಲ್ಲಿ. ಖಂಡಿತ ಎಂಡ್ ತನಕ ವಿಡಿಯೋ ನೋಡಿ. 4ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮಲ್ಲಿ ಅಂದ್ರೆ ಮೇಷರಾಶಿಯವರಲ್ಲಿ ಜನಾಕರ್ಷಣೆ ಜಾಸ್ತಿ ಆಗತ್ತೆ. ನಿಮ್ಮಲ್ಲಿ ಜನ ಹೆಚ್ಚು ನಿಮ್ಮ ಜೊತೆಗೆ ಇರಬೇಕು ಅಂತ ಬಯಸ್ತಾರೆ. ಜಾಸ್ತಿ ನಿಮ್ಮನ್ನ ಡೈಲಿ ಬಂದು ನಿಮ್ಮನ್ನು ಮೀಟ್ ಮಾಡ್ತಾ ಇರೋವಂಥದ್ದು, ಸುಮ್ಮನೆ ನಿಮ್ಮನ್ನು ಮದಸ್ಕೊಂಡು ಹೋಗೋಣ ಅಂತ ಬಂದೆ ಅನ್ನೋದು, ಸುಮ್ಮನೆ ನಿಮ್ಮ ನೆನಪಾಯ್ತ್ರಿ ಅದಕ್ಕೆ ಫೋನ್ ಮಾಡಿದೆ ಅನ್ನೋವಂಥದ್ದು, ನಿಮ್ಮನ್ನು ಬಂದು ಹುಡ್ಕೊಂಬಂದು ನಿಮ್ಮನ್ನು ಭೇಟಿ ಮಾಡೋದು, ನಿಮ್ಮತ್ತ ಆಕರ್ಷಿತರಾಗ್ತಾರೆ ಜಾಸ್ತಿ ಜನ. ಮೊದಲೆಲ್ಲ ನೀವೇನೋ ತುಂಬ ಸಿಡುಕ್ತೀರಾ, ತುಂಬ ಸಿಟ್ಟು ಮಾಡ್ತೀರಾ ಅನ್ನೋ ಥರ ನಿಮ್ಮಿಂದ ದೂರ ಆದವರು ಕೂಡ ಈ ಜುಲೈ ತಿಂಗಳ ಸ್ವಲ್ಪ ನಿಮ್ಮ ಕಡೆ ತಿರುಗುವಂಥ ಸಾಧ್ಯತೆ, ನಿಮ್ಮನ್ನೇ ಹುಡುಕೊಂಡು ಬರ್ತಕ್ಕಂಥ ಸಾಧ್ಯತೆ, ಯಾವಾಗಲೂ ನಿಮ್ಮ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡುವ ಸಾಧ್ಯತೆ ಯಾರೇ ಇರಬಹುದು, ಇದೆಲ್ಲ ಮಾಡುವ ಸಾಧ್ಯತೆ. ಇತರರು ನಿಮ್ಮ ಜೊತೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ. ಇದು ಎಲ್ಲರೂ ಅಂದ್ಕೊಳ್ತಾರೆ, ಎಲ್ಲರೂ ನಮ್ಮ ಕಡೆ ಆಕರ್ಷಿತರಾಗಬೇಕು ಅಂತ. ಅದಕ್ಕೊಂದು ಪರಿಹಾರ ಇದೆ. ಈ ವಿಡಿಯೋ ಎಂಡಲ್ಲಿ ನಾನು ಹೇಳ್ತೇನೆ, ಅದನ್ನು ಕರೆಕ್ಟಾಗಿ ಆ ಥರ ಮಾಡ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. 5ನೇ ಶುಭ ವಿಚಾರ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಉದ್ಯೋಗ ನಿಮಿತ್ತವಾಗಿ ಅಂದ್ರೆ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಮೇಷರಾಶಿಯವರು, ಆ ಕೆಲಸ ನಿಮಿತ್ತವಾಗಿ ನಿಮ್ಗೆ ಏನಾದ್ರು ಟೆನ್ಷನ್ ಜಾಸ್ತಿ ಇದ್ರೆ, ಅಥವಾ ನೀವು ನಿರುದ್ಯೋಗಿಯಾಗಿ ಉದ್ಯೋಗ ಬೇಕು ಅನ್ನುವಂಥದ್ದು ಏನಾದ್ರು ಆಗಿದ್ರೆ, ಅಥವಾ ಉದ್ಯೋಗದಲ್ಲೇ ನಿಮ್ಗೆ ಏನಾದ್ರು ಒಂದಿಷ್ಟು ವ್ಯವಹಾರಗಳು ಸಮಸ್ಯೆಗಳಾಗೋಗಿದೆ, ಇದೆಲ್ಲ ಸರಿ ಮಾಡ್ಕೊಳ್ಬೇಕು ಅಂತಂದರೆ 19ನೇ ತಾರೀಕಿನ ತನಕ ತುಂಬ ಅವಕಾಶಗಳು ಸಿಗುತ್ತೆ. 19ನೇ ತಾರೀಕಿನ ತನಕ ಮೇಷರಾಶಿಯವರು ಉದ್ಯೋಗ ನಿಮಿತ್ತವಾಗಿ ಏನೇ ಪ್ರಯತ್ನಗಳು ಮಾಡಿದ್ರು ಖಂಡಿತವಾಗಿ ತುಂಬ ಅನುಕೂಲವಾಗುತ್ತೆ, ಬೇಗ ರಿಸಲ್ಟ್ ಕೊಡುತ್ತೆ. ಸೊ ನೀವು ನಿರುದ್ಯೋಗಿ ಆದರೆ ಉದ್ಯೋಗ ಸಿಗುವಂಥದ್ದು ಇರಬಹುದು, ಉದ್ಯೋಗಿ ಆಲ್ರೆಡಿ ಆಗಿದ್ದರೆ ಸ್ಯಾಲ್ರಿ ಹೈಕು, ಪ್ರಮೋಷನು, ಟ್ರಾನ್ಸ್ಫರು ಇತ್ಯಾದಿ ಬೇರೆ ಬೇರೆ ಏನೇ ಚಿಕ್ಕಪಟ್ಟ ವ್ಯವಹಾರ ಏನಾದರೂ ಸಾರ್ಟ್ ಔಟ್ ಮಾಡ್ಕೊಳ್ಳೋಕ್ಕೆ, ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಜುಲೈ ತಿಂಗಳ 19ನೇ ತಾರೀಕಿನ ತನಕ ನಿಮಗೆ ಅದ್ಭುತವಾದಂಥ ಅವಕಾಶಗಳು ಸಿಗುತ್ತೆ. ಖಂಡಿತವಾಗಿ ಆ ಅವಕಾಶಗಳನ್ನು ಬಳಸ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗಲಿ. ಈಗ ವಿಶೇಷವಾಗಿ ಪರಿಹಾರಗಳನ್ನು ಹೇಳ್ತಾನೆ. ಜುಲೈ ತಿಂಗಳ ಮೇಷರಾಶಿಯವರ ಸಮಸ್ಯೆಗಳಿಗೆ ಪರಿಹಾರ ಹಾಗೂ ವಿಶೇಷವಾಗಿ ಆರ್ಥಿಕ ವಿಚಾರಗಳಲ್ಲಿ, ಜನಾಕರ್ಷಣೆಯ ವಿಚಾರದಲ್ಲಿ ಎಲ್ಲ ಅನುಕೂಲವಾಗುವಂಥ ಒಂದು ಸಿಂಪಲ್ ಪರಿಹಾರ ಏನಪ್ಪ ಅಂತಂದರೆ, ವೀಳ್ಯದೆಲೆಯಲ್ಲಿ ಕುಂಕುಮಾರ್ಚನೆ ಮಾಡ್ತಕ್ಕಂಥದ್ದು. ನೀವು ಮೇಷರಾಶಿಯವರು ಈ ಜುಲೈ ತಿಂಗಳಲ್ಲಿ ಮಂಗಳವಾರಗಳು ಅಥವಾ ಪ್ರತಿ ದಿವಸ ಆದರೂ ಪರವಾಗಿಲ್ಲ, ವೀಳ್ಯದೆಲೆ ತಗೋಬೇಕು. ವೀಳ್ಯದೆಲೆ 2 ಎಲೆ ಇಟ್ಕೋಬೇಕು, ಆಯಿತಾ? 2 ಎಲೆ ಮೇಲೆ ಕುಂಕುಮಾರ್ಚನೆ ಮಾಡಬೇಕು. ಸುಬ್ರಹ್ಮಣ್ಯನ ಅಷ್ಟೋತ್ತರವನ್ನು ಹೇಳಿಕೊಂಡು ಜುಲೈ ತಿಂಗಳಲ್ಲಿ ಮೇಷರಾಶಿಯರು ವೀಳ್ಯದೆಲೆ ಮೇಲೆ ಕುಂಕುಮಾರ್ಚನೆ ಮಾಡಿ, ಆ ಕುಂಕುಮವನ್ನು ಧಾರಣೆ ಮಾಡಿಕೊಂಡ್ರೆ ಖಂಡಿತವಾಗಿ ಅವರಿಗೆ ಜುಲೈ ತಿಂಗಳ ಬಾಧೆಗಳು ಆಲ್ಮೋಸ್ಟ್ ಅವರು ಪರಿಹಾರ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಅಷ್ಟಲ್ಲದೆ ಇನ್ನೂ ವಿಶೇಷವಾದಂತಹ ಪರಿಹಾರ ನಿಮಗೆ ಬೇಕು ಅಂತಂದರೆ ಅದಕ್ಕೂ ಸಹ ನಮ್ಮಲ್ಲಿ ಮೇಷರಾಶಿಯವರಿಗೋಸ್ಕರ ವಿಶೇಷವಾದ ಪರಿಹಾರವನ್ನು ಮಾಡ್ತಾ ಇದ್ದೇವೆ. ಏನಪ್ಪ ಅದು ಅಂದರೆ, ಜೂನ್ 22ನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಹುಣ್ಣಿಮೆ, ಜ್ಯೇಷ್ಠ ಶುಕ್ಲ ಹುಣ್ಣಿಮೆ. ಅವತ್ತಿನ ದಿವಸ ನಾನು ನಮ್ಮ ಯಾಗಶಾಲೆಯಲ್ಲಿ ನಾವೆಲ್ಲ ವಿಶೇಷವಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂತ ಬಹಳ ವಿಶೇಷವಾದಂಥ ಹೋಮ. ಹಿಂದಿನ ವರ್ಷ, ಹೋದ ವರ್ಷ ಈ ಹೋಮವನ್ನು ಮಾಡಿದ್ವಿ. ಅದ್ಭುತವಾದಂಥ ರೆಸ್ಪಾನ್ಸ್. ಭಾಳಷ್ಟು ಜನ ಹೋಮ ಮುಗಿದ ನಂತರ ಖಂಡಿತ ಎಲ್ಲೊಂದೊಂದು 3-4 ತಿಂಗಳುಗಳ ಕಾಲ ನಮ್ಮನ್ನು ಕೇಳಿದ್ರು, ತುಂಬ ಚೆನ್ನಾಗಿದೆ, ನೆಕ್ಸ್ಟ್ ಆ ಹೋಮವನ್ನು ಯಾವಾಗ ಮಾಡ್ತೀರಾ, ಆ ವಿಶೇಷವಾದ ಪ್ರಸಾದವನ್ನು ಯಾವಾಗ ಕೊಡ್ತೀರಾ ಅಂತ. ಯಾಕೆಂದರೆ ನಾವು ಆ ಸಮಯದಲ್ಲಿ ಕೊಟ್ಟಂತಹ ವಿಶೇಷ ಪ್ರಸಾದ ಯಾವುದಪ್ಪ ಅಂತಂದರೆ ಈ ತ್ರಿಶಕ್ತಿ ಉಂಗುರ. ಪ್ರತಿಯೊಬ್ಬ ಸಂಕಲ್ಪ ಸೇವೆ ಮಾಡಿದವರಿಗೆ ಈ ತ್ರಿಶಕ್ತಿ ಉಂಗುರವನ್ನು ಕೊಟ್ಟಿದ್ವಿ, ತ್ರಿಶಕ್ತಿ ಉಂಗುರ. ಈ ಉಂಗುರದ ವಿಶೇಷತೆಯನ್ನು ಸಹ ನಿಮಗೆ ಹೇಳ್ತೇನೆ ನೋಡಿ. ಮೊದಲನೇದಾಗಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಅಂದರೆ ಎಲ್ಲರೂ ಸಹ ನಿಮ್ಮತ್ತ ಆಕರ್ಷಿತರಾಗಿ ತುಂಬ ಚೆನ್ನಾಗಿ ನಿಮ್ಮೊಟ್ಟಿಗೆ ವ್ಯವಹರಿಸಬೇಕು. ಎಲ್ಲರನ್ನೂ ನೀವು ಯಾರು ಕೂಡ ನಿಮ್ಮನ್ನು ನೋಡ್ಕೊಂಡು ಜಗಳ ಮಾಡಬೇಕು ನಿಮ್ಮ ಹತ್ರ ಅಂತ ಅನಿಸ್ಬಾರ್ದು. ನಿಮ್ಮತ್ತ ಆಕರ್ಷಿತರಾಗೆಲ್ಲ ಬರಬೇಕು. ಆ ವಶೀಕರಣ ಅಲ್ಲ, ಅದೊಂದು ನೆನ್ಪಿಟ್ಕೊಳ್ಳಿ. ಇದು ವಶೀಕರಣ ಅಲ್ಲ, ಇದು ಆಕರ್ಷಣೆ. ಎಲ್ಲರಿಗೂ ಬೇಕು ಅನಿಸುತ್ತೆ. ಒಬ್ಬರು ನೀವು ಚೆನ್ನಾಗಿ ಒಳ್ಳೆ ಬಟ್ಟೆ ಹಾಕ್ತೀರಾ, ಮೇಕಪ್ ಮಾಡ್ಕೊತೀರಾ, ಒಳ್ಳೊಳ್ಳೆ ಕಾಸ್ಟ್ಲಿ ಐಟಮ್ಸ್ಗಳು ಬಳಸ್ತಾರೆ. ಯಾಕೆಂದರೆ
ಜನ ನಮ್ಮನ್ನು ನೋಡಬೇಕು, ನಮ್ಮ ಹತ್ರ ಚೆನ್ನಾಗಿ ಇದಾಗಿರ್ಬೇಕು ಅಂತ. ಆ ಥರ ಆ ಜನಾಕರ್ಷಣೆ ಅನ್ನತಕ್ಕಂಥದ್ದು ಸಹಜ ಸ್ವಾಭಾವಿಕವಾಗಿಯೇ ನಿಮ್ಮಲ್ಲಿ ಬರಬೇಕು ಅಂದರೆ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ತುಂಬ ಅನುಕೂಲ ಮಾಡಿಕೊಡ್ತದೆ. ಸೊ ಆದ್ದರಿಂದ ನಾವು ಜೂನ್ 22ನೇ ತಾರೀಕು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಆ ಹೋಮವನ್ನು ಮಾಡಿ ನಿಮಗೆ ಕೊಡುವ ಈ ಉಂಗುರ ಇದೆಯಲ್ಲ, ನಾನು ಇಲ್ಲಿ ಧಾರಣೆ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ. ಈ ಉಂಗುರದಲ್ಲೊಂದು ಚಿಕ್ಕ ಶಂಖವನ್ನು ನೋಡ್ತೀರಾ ನೀವು, ಮಿನಿಯೇಚರ್, ತುಂಬ ಚಿಕ್ಕ ಶಂಖ. ಆ ಚಿಕ್ಕ ಶಂಖವನ್ನು ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದ ಮಂತ್ರದಲ್ಲಿ, ಆ ಹೋಮದಲ್ಲಿ ಎನರ್ಜೈಸ್ ಮಾಡಿರ್ತೇವೆ ಅದನ್ನು. ಅದು ಆ ಉಂಗುರದೊಳಗಡೆ ನೀವು ನೋಡ್ಬೋದು ಅದನ್ನು ನಿಮಗೆ ಕಳಿಸಿದ ಮೇಲೆ. ನೆಕ್ಸ್ಟ್ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕಾರ್ತ್ಯವೀರ್ಯಾರ್ಜುನ ಹೋಮ. ಕಾರ್ತ್ಯವೀರ್ಯಾರ್ಜುನೋ ನಾಮ ರಾಜ ಬಾಹು ಸಹಸ್ರವಾನ್ ತಸ್ಯ ಸ್ಮರಣ ಮಾತ್ರೇಣ ಹೃತಂ ನಷ್ಟಂಚ ಲಭ್ಯತೆ ಅಂತ ಹೇಳ್ತಾರೆ. ಆ ಮಂತ್ರವೇ ಹೇಳ್ತದೆ, ಕಾರ್ತ್ಯವೀರ್ಯಾರ್ಜುನನ ಒಂದು ಜಪವನ್ನು ಅವನ್ನ ನೆನೆಸ್ಕೊಂಡ್ರೆ, ಅವನ್ನ ಆರಾಧನೆ ಮಾಡಿದ್ರೆ ಹೃತಂ, ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದು ಯಾರೊಬ್ಬರು ನಿಮ್ಮ ಹತ್ರ ಕದ್ಕೊಂಡು ಹೋಗಿರ್ತಾರಲ್ಲ, ಕಿತ್ಕೊಂಡು ಹೋಗಿರ್ತಾರಲ್ಲ ಅಥವಾ ಕದ್ಕೊಂಡು ಹೋಗಿರ್ತಾರಲ್ಲ, ಹೃತಂ ಅಥವಾ ನಿಮ್ಮ ಹತ್ರ ತಗೊಂಡು ಹೋಗಿರ್ತಕ್ಕಂಥ ಅದು ನಷ್ಟಂ, ನೀವು ಹಾಳು ಮಾಡ್ಕೊಂಡಿದ್ದು ಇತ್ತು ಸಾರ್, ಹಾಳಾಗೋಯ್ತು ಅದು ಅಂತ. ಸೊ ಹಾಳಾಗಿದ್ದು ಇರಬಹುದು, ಕಳ್ಕೊಂಡಿದ್ದಿರಬಹುದು, ನಿಮ್ಮ ಹತ್ರ ಕದ್ಕೊಂಡು ಹೋಗಿದ್ದೋ, ದೌರ್ಜನ್ಯ ಮಾಡಿ ನಿಮ್ಮ ಹತ್ರ ಕಿತ್ಕೊಂಡು ಹೋಗಿದ್ದೇ ಇರ್ಬೋದು, ಮತ್ತೆ ಪುನಃ ನಿಮಗೆ ಸಿಗುವಂತಾಗಲಿ ಅಂತಂದರೆ ಕಾರ್ತ್ಯವೀರ್ಯಾರ್ಜುನನ ಆರಾಧನೆ ಮಾಡಬೇಕು ಅಂತ. ನಾವು ಜೂನ್ 22ನೇ ತಾರೀಕು ಶನಿವಾರ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ದಿವಸ ನಾವು ಕಾರ್ತ್ಯವೀರ್ಯಾರ್ಜುನ ಹೋಮವನ್ನು ಮಾಡಿ ಈ ಉಂಗುರವನ್ನು, ತ್ರಿಶಕ್ತಿ ಉಂಗುರ, ಅದರಲ್ಲಿ 2ನೇ ಶಕ್ತಿಯೇ ಕಾರ್ತ್ಯವೀರ್ಯಾರ್ಜುನ ಶಕ್ತಿ. ಅದು ಒಂದು ರುದ್ರಾಕ್ಷೆ, ಒಂದು ತುಂಬ ಚಿಕ್ಕದಾದಂಥ ರುದ್ರಾಕ್ಷೆಯನ್ನು ಈ ಉಂಗುರದಲ್ಲಿ ಹಾಕಿದ್ದೇವೆ ನಾವು, ಅದನ್ನು ನೀವು ನೋಡ್ಬೋದು. ಅಷ್ಟೇ ಅಲ್ಲ, ಇನ್ನೂ ವಿಶೇಷವಾಗಿ ಧನಲಕ್ಷ್ಮಿ ಹೋಮವನ್ನು ಮಾಡ್ತಾ ಇದ್ದೇವೆ. ಧನಲಕ್ಷ್ಮಿ ಹೋಮವನ್ನು ಮಾಡಿ ಅದರಲ್ಲಿ ವಿಶೇಷವಾಗಿ ಒಂದು ಚಿಕ್ಕದಾದಂತಹ ಈ ಉಂಗುರದಲ್ಲಿ ನಿಮಗೆ ಕಾಣುವ 3ನೆಯ ಚಿಕ್ಕ ಶಕ್ತಿ ಯಾವುದು ಅಂತಂದರೆ ಪಾದರಸ. ಒಂದು ಸಾಸಿವೆ ಕಾಳಷ್ಟು ಪಾದರಸ ಇದೆ ಇದರೊಳಗಡೆ, ಅದು ನಿಮಗೆ ಕಾಣುತ್ತೆ. ಉಂಗುರ ಈಗ ಈ ಉಂಗುರದ ಒಳಗಡೆ ಆ ತ್ರಿಶಕ್ತಿ 3, ಒಂದು ಪಾದರಸ, ಒಂದು ರುದ್ರಾಕ್ಷೆ, ಒಂದು ಶಂಖು, 3 ಅದ್ಭುತವಾದಂತಹ ಶಕ್ತಿಗಳನ್ನು, ತ್ರಿಶಕ್ತಿಗಳನ್ನು ಒಂದೇ ಉಂಗುರದಲ್ಲಿ ಇದನ್ನು ಇಟ್ಟು ಅದನ್ನು ಎನರ್ಜೈಸ್ ಮಾಡಿ ಈ ಹೋಮಗಳಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ, ಆಮೇಲೆ ಕಾರ್ತ್ಯವೀರ್ಯಾರ್ಜುನ ಹೋಮ, ಆಮೇಲೆ ಧನಲಕ್ಷ್ಮಿ ಹೋಮ. ದುಡ್ಡಿನ ವಿಚಾರದಲ್ಲಿ ಅನುಕೂಲವಾಗಬೇಕು, ಸಾಲ ಸೋಲಾದ ವಿಚಾರಗಳಲ್ಲಿ ಏನೋ ಸಮಸ್ಯೆ ಬಗೆಹರಿಬೇಕು, ನೀವು ಸಾಲಗಳಿಗೆ ಪ್ರಯತ್ನ ಮಾಡ್ತಾಯಿದ್ರೆ ಸಿಗಬೇಕು, ಸಾಲಗಳು ಜಾಸ್ತಿ ಆಗಿದೆಯಾ ತೀರಿಸಲಿಕ್ಕೆ ಅನುಕೂಲ ಆಗಬೇಕು, ಕೊಟ್ಟಿದ್ದು ವಾಪಸ್ ಬರಬೇಕು, ಕೊಡಿಸಿದ್ದು ಅವ್ರು ವಾಪಸ್ ಕೊಟ್ಟು ನೀವು ಆ ತಲೆನೋವಿಂದ ಹೊರಬರುವಂಗೆ ಆಗಬೇಕು, ನೀವು ಕೇಳಿದ್ದು ನಿಮಗೆ ಸಿಗುವಂಗೆ ಆಗಬೇಕು ಸಾಲ, ಈ ಥರ. ಅಥವಾ ಮನೆಯಲ್ಲಿರುವ ಆರ್ಥಿಕ ಬಾಧೆಗಳೆಲ್ಲ ಪರಿಹಾರವಾಗಬೇಕು. ಧನ ಕನಕ ವಸ್ತು ವಾಹನಾದಿ ಅಷ್ಟೈಶ್ವರ್ಯಗಳ ಅಭಿವೃದ್ಧಿಗೆ ಧನಲಕ್ಷ್ಮಿ ಹೋಮ. ಸೊ ಅದರಿಂದ ಅಷ್ಟರ ಜೊತೆಗೆ ಸಂತಾನ ಇಲ್ಲದವರಿಗೆ ಸಂತಾನವಾಗಬೇಕು, ಆಮೇಲೆ ಸಂತಾನ ಇರ್ತಕ್ಕಂಥವರಿಗೆ ಮಕ್ಕಳ ವಿಚಾರದಲ್ಲಿ ಚಿಂತೆ ಇರುತ್ತೆ. ನಮ್ಮ ಮಕ್ಕಳು ಮದುವೆ ಆಗಿಲ್ಲ, ನನ್ನ ಮಗ ಓದ್ತಾ ಇಲ್ಲ, ನನ್ನ ಮಗ ಸೆಟ್ಲ್ ಆಗಿಲ್ಲ, ನನ್ನ ಮಗ. ಸೊ ಮಕ್ಕಳ ವಿಚಾರದಲ್ಲಿ ಒಂದು ನೆಮ್ಮದಿ ಬೇಕು ಅಂತಂದರೆ ಸಂತಾನ ಗೋಪಾಲ ಕೃಷ್ಣ ಹವನ, ಅದನ್ನೂ ಸಹ ನಾವು ಜೂನ್ 22ನೇ ತಾರೀಕು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಎಲ್ಲ ಸರ್ಪದೋಷಗಳ ಪರಿಹಾರಕ್ಕೋಸ್ಕರ ಸರ್ಪಶಾಂತಿ ಹೋಮ, ಆಶ್ಲೇಷ ಬಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಗುರುಬಲಕ್ಕೋಸ್ಕರ ಗುರುಶಾಂತಿ ಹೋಮ, ಶನಿಪೀಡೆ ಪರಿಹಾರಕ್ಕೆ ಶನಿಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಸೊ ಇದೆಲ್ಲ ಹೋಮಗಳು ಒಂದೇ ಸಂಕಲ್ಪ ಸೇವೆ. ಆ ಸಂಕಲ್ಪ ಸೇವೆ ಕೊಟ್ಟಂಥ ಪ್ರತಿಯೊಬ್ಬರಿಗೂ ಸಹ ಈ ಒಂದು ತ್ರಿಶಕ್ತಿ ಉಂಗುರವನ್ನು ಕೊಡ್ತಾ ಇದ್ದೇವೆ. ಈ ತ್ರಿಶಕ್ತಿ ಉಂಗುರದಲ್ಲಿ 3 ಪ್ರಧಾನವಾದಂತಹ ಶಕ್ತಿಗಳು. ಅದರಲ್ಲಿ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಶಂಖು, ಆಮೇಲೆ ಕಾರ್ತ್ಯವೀರ್ಯಾರ್ಜುನ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ರುದ್ರಾಕ್ಷಿ, ಹಾಗೂ ಧನಲಕ್ಷ್ಮಿ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಪಾದರಸ, ಇದೆಲ್ಲದನ್ನು ಸಹ ಸೇರಿಸಿ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದನ್ನು ಪ್ರತಿಯೊಬ್ಬರೂ ಸಹ ನೀವು ಧಾರಣೆ ಮಾಡ್ಕೊಳ್ಳಿ. ಮಧ್ಯದ ಬೆರಳಿನಲ್ಲೋ ಅಥವಾ ತೋರು ಬೆರಳು ಅಥವಾ ಉಂಗುರದ ಬೆರಳು, ಈ 3 ಬೆರಳಲ್ಲಿ ಒಂದು ಬೆರಳಲ್ಲಿ ಇದನ್ನು ನಿಮ್ಮ ಸೈಜ್ಗೆ ತಕ್ಕಂಥ ಈ 3 ಬೆರಳಲ್ಲಿ ಒಂದು ಬೆರಳಲ್ಲಿ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಧಾರಣೆ ಮಾಡಿಕೊಂಡಾಗ ಜನಾಕರ್ಷಣೆಯೂ ಚೆನ್ನಾಗಾಗತ್ತೆ. ಬಿಟ್ಟು ಹೋದವರು, ನಿಮ್ಮ ಹತ್ರ ಜಗಳ ಮಾಡ್ಕೊಂಡು ಬಿಟ್ಟು ಹೋದವರು, ಅಥವಾ ಏನೋ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡು ತಪ್ಪು ತಿಳ್ಕೊಂಡು ಬಿಟ್ಟು ಹೋದವರು ಮತ್ತೆ ಪುನಃ ನಿಮ್ಮ ಹತ್ರ ಬರೋ, ಅದು ನೀವು ಕಳ್ಕೊಂಡಂಥ ವಸ್ತು ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಆಮೇಲೆ ಸಂದರ್ಭಗಳು ಆಗಿರಬಹುದು, ಸ್ಥಾನಮಾನಗಳು ಕಳೆದೋಗಿದೆ, ವಾಪಸ್ ಸಿಗಬೇಕು, ಆ ಸ್ಥಾನ ನಂಗೆ ವಾಪಸ್ ಬೇಕು, ನಂಗೆ ಆ ಪೊಸಿಷನ್ ಮತ್ತೆ ವಾಪಸ್ ಬೇಕು ಅಂತ ಬಹಳ ಅನಿಸುತ್ತೆ ಮನಸ್ಸಲ್ಲಿ. ಸೊ ಅದೆಲ್ಲ ಸಿಗಬೇಕು, ವಾಪಸ್ ಬರಬೇಕು ಅಂದರೆ ಈ ಕಾರ್ತ್ಯವೀರ್ಯಾರ್ಜುನ ಹೋಮ ಹಾಗೂ ತ್ರೈಲೋಕ್ಯ ಮೋಹನಕರ ಗಣಪತಿ ಹೋಮ ಬಹಳ ಹೆಲ್ಪ್ ಆಗುತ್ತೆ. ಈ ಪಾದರಸ, ರುದ್ರಾಕ್ಷಿ, ಶಂಖು, ತ್ರಿಶಕ್ತಿ
ಆ ಉಂಗುರ ನೀವು ಧಾರಣೆ ಮಾಡಿಕೊಂಡು ಎಲ್ಲ ಹೋಮಗಳ ಭಸ್ಮ ನಾಗಾರಾಧನೆ ಅರ್ಶನ 100 ಡೈಲಿ ಹಚ್ಕೊಂಡಾಗ ಖಂಡಿತವಾಗಿ ಅನುಕೂಲ ಆಗುತ್ತೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲಿರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. 22ನೇ ತಾರೀಕು ಶನಿವಾರ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ ಅಲ್ವಾ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಬರುತ್ತೆ, ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.